ಈ ಘಳಿಗೆ ಈ ಕ್ಷಣ ಒಂದು ವೇಳೆ ಚುನಾವಣೆ ನಡೆದ್ರೆ ಯಾರಿಗೆ ಫುಲ್ ಮೆಜಾರಿಟಿ ಬರುತ್ತೆ ಅನ್ನೋದು ಗೊತ್ತಾ? ಇಡೀ ರಾಜ್ಯದ ಜನ ಗಮನಿಸಲೇಬೇಕಾದಂತಹ ಅತಿ ದೊಡ್ಡ ರಾಜಕೀಯ ಸುದ್ದಿ ಇದು. ಇವತ್ತು ಬೆಳಗ್ಗೆ ನಾವು ಬ್ರೇಕ್ ಮಾಡಿದ್ದ ಸುದ್ದಿಗೆ ಹತ್ತಿರವಾದ ಅದರ ಮುಂದುವರೆದ ಭಾಗ ಇದು. ಅಡ್ರೆಸ್ ಇಲ್ಲದಂತಾಗಿ ಬಿಡಲಿದೆ ಜೆಡಿಎಸ್ ಪಾರ್ಟಿ. ಬಿಜೆಪಿ ಪರ ಯಾವ್ಯಾವ ಜಾತಿ ನಿಲ್ಲುತ್ತೆ, ಸಮುದಾಯಗಳು ನಿಂತಿವೆ ಅನ್ನೋದು ಗೊತ್ತಾ? ಬಿಜೆಪಿ ಪರ ಗ್ರಾಮೀಣ ಜನರಿದ್ದಾರಾ ಅಥವಾ ನಗರವಾಸಿಗಳಿದ್ದಾರಾ? ಕಮಲಕ್ಕೆ ಒಲವು ತೋರಿರೋದು ಮಹಿಳೆಯರ ಅಥವಾ ಪುರುಷರ? ಅಸಲಿಗೆ ಬಿಜೆಪಿ ಪರ ಅಲೆ ಏಳಲು ಅಸಲಿ ಕಾರಣ ಏನು ಅನ್ನೋದನ್ನ ನಾವು ರಿವೀಲ್ ಮಾಡ್ತೀವಿ. ರಾಜ್ಯದ ಆಂತರಿಕ ವಿಚಾರಗಳು ಕಾರಣನಾ ಅಥವಾ ಬಾಹ್ಯ ವಿಚಾರಗಳು ಕಾರಣನಾ? ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಯಲ್ಲಿ ಎಲ್ಲವೂ ಬಹಿರಂಗವಾಗಿದೆ. ಎಲ್ಲ ಖುಲ್ಲಂ ಖುಲ್ಲಾ ಕಂಪ್ಲೀಟ್ ಮಾಹಿತಿ ನೀಡಲಿದೆ ನಿಮ್ಮ ಫ್ರೀಡಂ ಟಿವಿ. ಅಸಲಿಗೆ ಬಿಜೆಪಿ ಪರ ಅಲೆ ಏಳೋದಕ್ಕೆ ಇರತಕ್ಕಂತಹ ಕಾರಣ, ಒಂದು ವೇಳೆ ಎಲೆಕ್ಷನ್ ಆದ್ರೆ ಯಾರು ಮೆಜಾರಿಟಿಯಲ್ಲಿ ಗೆಲ್ಲುತ್ತಾರೆ? ಮಖಾಡೆ ಮಲಗಲಿದೆಯಾ ಈಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ಕಮರಿ ಬಿದ್ದಿರುವ ಕಮಲ ಮತ್ತೆ ಕರ್ನಾಟಕದಲ್ಲಿ ಎದ್ದೇಳಲಿದೆಯಾ? ಯಾರಿಗೂ ಬೇಡದಂತಿರ್ತಕ್ಕಂತಹ ಜೆಡಿಎಸ್ ಮತ್ತಿನ್ನೇನಾಗಲಿದೆ? ಇದಕ್ಕೆಲ್ಲ ಕಾರಣ ರಾಜಕೀಯದ ಆಂತರಿಕ ವಿಚಾರಗಳ ಅಥವಾ ಬೇರೆಯ? ಕಮಲಕ್ಕೆ ಒಲವು ತೋರಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಅಥವಾ ಪುರುಷರ? ಅಸಲಿಗೆ ಬಿಜೆಪಿ ಪರ ಅಲೆ ಏಳೋದಕ್ಕೆ ಇರತಕ್ಕಂತಹ ಒರಿಜಿನಲ್ ಕಾರಣ ಏನು? ರಾಜ್ಯದ ಇಂಟರ್ನಲ್ ವಿಚಾರಗಳು ಕಾರಣನಾ ಅಥವಾ ಬಾಹ್ಯ ವಿಚಾರಗಳು ಕಾರಣನಾ? ಪೀಪಲ್ಸ್ ಪಲ್ಸ್ ಕೊಡೆಮಾ ಟೆಕ್ನಾಲಜೀಸ್ ಸಮೀಕ್ಷೆಯಲ್ಲಿ ಎಲ್ಲವೂ ಬಹಿರಂಗವಾಗಿದೆ. ಸಾಂಪ್ರದಾಯಿಕವಾಗಿ ಮಂಗಳೂರಿನಿಂದ ಬೆಂಗಳೂರಿನವರೆಗೂ, ಹುಬ್ಬಳ್ಳಿಯಿಂದ ಧಾರವಾಡ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಬೀದರು ಎಲ್ಲೇ ಹೋಗ್ಲಿ, ಬಿಜೆಪಿಗೆ ಅಥವಾ ಬಿಜೆಪಿ ಪರ ಒಲವಿರ್ತಕ್ಕಂತಹ ಸಮುದಾಯ ಯಾವುದು ಅಂತ ಕೇಳಿದ್ರೆ ರಾಜ್ಯದ 2-3 ಪ್ರಬಲ ಸಮುದಾಯಗಳ ಹೆಸರನ್ನ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.